ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭವ್ಯ ಭಾರತ. ನಾವಿವತ್ತು ಗುಜರಾತ್ನ ಆನಂದಲ್ಲಿರೋ ಏಷ್ಯಾದ ಅತಿ ದೊಡ್ಡ ಮಿಲ್ಕ್ ಡೈರಿ ಅಮೂಲ್ ಮಿಲ್ಕ್ ಡೈರಿಗೆ ಬಂದಿದ್ದೀವಿ. ಈ ಡೈರಿ ಗುಜರಾತ್ನ ಬರೋಡಾದಿಂದ 40 ಕಿಲೋಮೀಟರ್ ಮತ್ತು ಅಹಮದಾಬಾದಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಇದು ಸ್ವತಂತ್ರ ಭಾರತದ ಫಸ್ಟ್ ಮಿಲ್ಕ್ ಡೈರಿ 1946ರಲ್ಲಿ ಶುರು ಆಗಿರೋದು. ಆ್ಯಕ್ಚುಲಿ ಈ ಡೈರಿ ಹೆಸರು ಕಾಯ್ರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಲಿಮಿಟೆಡ್ ಅಂತ. ಇದ್ರ ಬ್ರ್ಯಾಂಡ್ ನೇಮ್ ಅಮೂಲ್ ಸಾಂಸ್ಕ್ರಿಟ್ ವರ್ಡ್ ಅಮೂಲ್ಯ ಇಂದ ತಗೊಂಡಿರೋದಂತೆ. ಮತ್ತು ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ಗೂ ಶಾರ್ಟ್ ಫಾರ್ಮ್ ಅಮೂಲ್ ಅಂತ ಹೇಳ್ತಾರೆ. ನಾವಿಲ್ಲಿ ಇದ್ದಷ್ಟು ಹೊತ್ತು ಒಂದಾದ್ಮೇಲೆ ಒಂದು ಮಿಲ್ಕ್ ಟ್ಯಾಂಕರ್ಸ್ ಬರ್ತಾನೇ ಇತ್ತು. ಈ ಡೈರಿ ವಿಸಿಟಿಂಗ್ ಅವರ್ಸ್ ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ. ಇಲ್ಲಿಗೆ ಬರೋಕ್ಕೆ ಮುಂಚೆನೇ visit.amul.in ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು. ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಅಮೂಲ್ ಅವ್ರ ಚಾಕ್ಲೇಟ್ ಪ್ಲ್ಯಾಂಟು ಇದೆ. ಮೊದಲೇ ಬುಕ್ ಮಾಡಿಕೊಂಡ್ರೆ ಎರಡನ್ನೂ ಒಂದೇ ದಿವಸ ನೋಡ್ಕೋಬೋದು. ಬಟ್ ನಾವು ಮೊದಲೇ ಪ್ಲ್ಯಾನ್ ಮಾಡಿಲ್ಲದೆ ಇರೋದ್ರಿಂದ ಅಲ್ಲೆಲ್ಲ ಸ್ಲಾಟ್ಸು ಬುಕ್ ಆಗಿಬಿಟ್ಟಿತ್ತು. ಈ ಕೋಆಪರೇಟಿವ್ ಡೈರಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಗೈಡೆನ್ಸಲ್ಲಿ ತ್ರಿಭುವನ್ ದಾಸ್ ಪಟೇಲ್ ಅನ್ನೋರು ಶುರು ಮಾಡಿದ್ದಂತೆ. ಆಮೇಲೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಡೆವಲಪ್ ಮಾಡಿದ್ದಂತೆ. 1946ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಬರೀ 200 ಲೀಟರ್ ಹಾಲನ್ನ ಪ್ರೋಸೆಸ್ ಮಾಡ್ತಾ ಇದ್ರಂತೆ. ಈಗ ಗುಜರಾತಲ್ಲಿರೋ ಎಲ್ಲ 17 ಪ್ಲ್ಯಾಂಟಲ್ಲೂ ಸೇರಿ ದಿನಕ್ಕೆ 250 ಲಕ್ಷ ಲೀಟರ್ ಹಾಲನ್ನ ಪ್ರೋಸೆಸ್ ಮಾಡ್ತಾರಂತೆ. ಈ ದೊಡ್ಡ ದೊಡ್ಡ ಟ್ಯಾಂಕ್ಸ್ ನೋಡಿ 1.5 ಲಕ್ಷ ಲೀಟರ್ ಕೆಪಾಸಿಟಿದು. ಅಮೂಲ್ ಡೈರಿ ಅವರು ಒಂದು ಹಸು ಎಮ್ಮೆನೂ ಸಾಕಿಲ್ವಂತೆ, ಎಲ್ಲ ರೈತರೇ ಹಾಲು ಸಪ್ಲೈ ಮಾಡೋದಂತೆ. ಈ ಮಿಲ್ಕ್ ಟ್ಯಾಂಕರ್ಸ್ಗಳಿಂದ ರಾ ಟ್ಯಾಂಕ್ಗೆ ಹಾಲನ್ನ ಲೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಚಿಕ್ಕ ಟ್ಯಾಂಕ್ಸ್ಗಳು 40,000 ಮತ್ತು 45,000 ಕೆಪಾಸಿಟಿ ಇರೋದು ಕೆನೆ ಮತ್ತು ಮೊಸರನ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ. ಈ ಕಡೆ ಇರೋ ದೊಡ್ಡ ಟ್ಯಾಂಕ್ಸು ಪ್ಯಾಸ್ಚರೈಸ್ಡ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ಸ್. ಇಲ್ಲಿ ನೋಡಿ, ಮಿಲ್ಕ್ ಟ್ಯಾಂಕರ್ಸ್ ಒಳಗೆ ಬಂದ ತಕ್ಷಣ ಫಸ್ಟ್ ಇಲ್ಲಿ ಟೆಸ್ಟಿಂಗ್ ಮಾಡ್ತಾರಂತೆ. ಇಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರಂತೆ. ಕ್ವಾಲಿಟಿ ಸರಿಯಾಗಿದ್ದರೆ ಮಾತ್ರ ಫರ್ದರ್ ಪ್ರೋಸೆಸ್ ಮಾಡ್ತಾರಂತೆ. ಮತ್ತು ಹಸುವಿನ ಹಾಲೋ ಎಮ್ಮೆ ಹಾಲೋ ಅನ್ನೋದನ್ನೂ ಇಲ್ಲೇ ಡಿಟೆಕ್ಟ್ ಮಾಡ್ತಾರಂತೆ. ಇಲ್ಲಿ ಕ್ವಾಲಿಟಿ ಪಾಸ್ ಆದಮೇಲೆ ಹಾಲನ್ನು ಟ್ಯಾಂಕರ್ಸಿಂದ ಅನ್ಲೋಡ್ ಮಾಡ್ತಾರೆ. ಪ್ಲ್ಯಾಂಟ್ ವಿಸಿಟ್ಗೆ ಇನ್ನೂ ಟೈಮ್ ಇದೆ ಅಂತ ಕ್ಯಾಂಪಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ, ಅಸೆಂಬ್ಲಿ ಹಾಲ್. ಇಲ್ಲಿ ತ್ರಿಭುವನ್ ದಾಸ್ ಪಟೇಲ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಡಾಕ್ಟರ್ ಕುರಿಯನ್ ಅವ್ರ ಸ್ಟ್ಯಾಚ್ಯೂಸ್ ಇದೆ. ಮತ್ತು ಮಿಲ್ಕ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಗೆ ಆರ್ಟ್ ವರ್ಕ್ ಮಾಡಿಟ್ಟಿದ್ದಾರೆ. ವಿಸಿಟಿಂಗ್ ಟೈಮ್ ಆಯಿತು, ಬನ್ನಿ ನೋಡೋಣ ಪ್ಲಾಂಟ್ ಒಳಗಡೆ ಏನೇನಿದೆ ಅಂತ. ಪ್ಲಾಂಟ್ ಒಳಗೆ ವಿಡಿಯೋ ಫೋಟೋ ಏನು ತೆಗಿಯೋಂಗಿಲ್ವಂತೆ, ಸೊ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಕೆಲವು ಫೋಟೋಗಳು ಮಾತ್ರ ತೆಗೆದಿದ್ದೀನಿ.
ಎಂಟರ್ ಆಗ್ತಿದ್ದಂಗೆ ಅಮೂಲ್ ಪ್ರಾಡಕ್ಟ್ಸ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಎಷ್ಟೊಂದು ಮಾರ್ಕೆಟಲ್ಲಿ ಇಲ್ಲದೆ ಇರೋ ಐಟಮ್ಸ್ಗಳಿದೆ. ಈ ಪ್ಲಾಂಟಲ್ಲಿ ಬಟರ್ ಮತ್ತು ಮಿಲ್ಕ್ ಪೌಡರ್ ಪ್ರೊಡಕ್ಷನ್ ಮಾಡ್ತಾರೆ. ಈ ಪ್ಲಾಂಟ್ ಫುಲ್ಲಿ ಆಟೋಮೇಟೆಡ್ ಅಸೆಂಬ್ಲಿ ಲೈನ್. ಬರೀ ಪ್ಯಾಕೇಜಿಂಗ್ ಸೆಕ್ಷನಲ್ಲಿ ಮಾತ್ರ ಜನ ಇದ್ದಾರೆ. ಎಲ್ಲ ಕಡೆ ತುಂಬ ಕ್ಲೀನ್ ಆಗಿದೆ ಮತ್ತು ಅಷ್ಟು ಹಾಲು ಪ್ರೋಸೆಸ್ ಮಾಡ್ತಾ ಇದ್ರು, ಒಂಚೂರು ಸ್ಮೆಲ್ ಇಲ್ಲ ಎಲ್ಲೂ.